ನಮಸ್ಕಾರ ಎಲ್ಲರಿಗೂ. ಬಾಮಸುದಾ, ನಾನು ನಿನ್ನ ಬರುವಿಕೆಯ ಹಾದಿಯನ್ನೇ ನೋಡ್ತಿದ್ದೆ. ಅಪ್ಪಾಜಿ ಅಂತ ಜರೂರಿ ಕೆಲಸವೇನಾದರೂ ಇದ್ದೇ ಹೇಗೆ? ನೀನು ತುಂಬ ಲಕ್ಕಿ ಕಣಮ್ಮ. ಹೌದೇ? ಅದೇಗೆ? ಮತ್ತು ಅದೇಕೆ? ನಿನ್ನ ಬಾಳಿನ ಭಾಗ್ಯದ ಬಾಗಿಲೇ ತೆರೆಯುತ್ತಿದೆಯಮ್ಮ. ಲಾಟ್ರಿ ಗೀಟ್ರಿ ಏನಾದರೂ ಹೊಡೆದಿದೆಯಾ ಹೇಗೆ? ಲಾಟ್ರಿಗಿಂತಲೂ ಹೆಚ್ಚಿನದಮ್ಮ ಈ ವಿಷಯ. ಅಪ್ಪಾಜಿ, ವಿಷಯವೇನಂತ ತಿಳಿಸಿದ್ರೆ ತಾನೇ ಗೊತ್ತಾಗೋದು. ವಿಷಯ ಹೇಳದೆ ತಂದೆ ಮಗಳ ಮುಖ ದಿಟ್ಟಿಸತೊಡಗಿದರು. ಅಪ್ಪಾಜಿ, ಅದೇನು ಹೇಳುತ್ತಿದ್ದಾರೆ? ನೀನಾದರೂ ಸ್ವಲ್ಪ ಬಿಡಿಸಿ ಹೇಳಬಾರ್ದೆ? ವಿಷಯ ಏನೆಂದು ನಿಮ್ಮ ಅಪ್ಪಾಜಿ ನನಗೆ ತಿಳಿಸಿದ್ರೆ ತಾನೆ ನಾನು ನಿಂಗೆ ಹೇಳೋದು. ರೀ ಮಗು, ಈಗಷ್ಟೇ ಶಾಲೆಯಿಂದ ದನಿದು ಮನೆಗೆ ಬರ್ತಿದೆ. ಆಕೆ ಮುಖ ಗೀಕ ತೊಳೆದುಕೊಂಡು ಚಹಾ ಕುಡಿದು ಸ್ವಲ್ಪ ದನಿವಾದ ಆರಿಸ್ಕೊಳ್ಳಿ. ಹೌದು, ವಿಷಯ ಏನೆಂದು ಬೇಗ ಹೇಳಿಬಿಡಿರಿ. ನಿಮ್ಮದು ಯಾವಾಗಲೂ ಇಂಥ ಒಗಟಿನ ಮಾತುಗಳು ಇರುತ್ತವೆ. ತಮ್ಮ ಊರಿನಿಂದ 5 ಕಿಲೋಮೀಟರ್ ದೂರದ ಹಳ್ಳಿಯ ಪ್ರೌಢಶಾಲೆಯಲ್ಲಿ ಕನ್ನಡ ಕಲಿಸುವ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದ ಸುಧಾ ಹಾಗಷ್ಟೇ ತಾನೇ ತನ್ನ ಕರ್ತವ್ಯವನ್ನು ಮುಗಿಸಿಕೊಂಡು ಉಸ್ಸಪ್ಪ ಎನ್ನುತ್ತಾ ಮನೆಗೆ ಬಂದಿದ್ದಳು. ಇನ್ನು ಶಾಲೆಯ ಊರಿನಿಂದ ಮರಳಿ ಬರುವಾಗ ಯಾಕೋ ಏನೋ ಬಸ್ನಲ್ಲಿ ಬಹಳಷ್ಟು ಗದ್ದಲವಿದ್ದರಿಂದ ಸೆಕೆಯಿಂದ ಬಟ್ಟೆಗಳೆಲ್ಲ ಮೈಗೆ ಅಂಟಿಕೊಂಡು ಒಂದು ತರಹದ ರೋಸಿಗೆಯಾದಂತೆ ಆಗಿತ್ತು ಸುಧಾಳಿಗೆ. ಬರುತ್ತಲೇ ಸ್ನಾನ ಮಾಡಿ ಬಿಡಬೇಕೆಂದು ಅಂದುಕೊಂಡು ಬಂದವಳಿಗೆ ಮನೆಯಲ್ಲಿ ಕಾಲಿಡುತ್ತಲೇ ಅಪ್ಪ ಮಾತಿಗೆ ಶುರುವಿಟ್ಟುಕೊಂಡಿದ್ದರು. MA-BEd ಮಾಡಿಕೊಂಡಿದ್ದ ಸುಧಾ ಶಿಕ್ಷಕಿ ಎಂದು ಸೇರಿ ಈಗಷ್ಟೇ 1 ವರ್ಷವಾಗುತ್ತಾ ಬಂದಿತ್ತು. ಅಪ್ಪಾಜಿ ಅಕ್ಕನಿಗೆ ಯಾವುದಾದ್ರೊಂದು ವರ ಪ್ರಸ್ತಾಪ ತಂದಿರಬೇಕು. TV ನೋಡೋದ್ರಲ್ಲಿ ಮಗ್ನನಾಗಿದ್ದ PUC 2ನೇ ವರ್ಷದಲ್ಲಿ ಓದುತ್ತಿದ್ದ ಸುಧಾಳ ತಮ್ಮ ಶಿವಚೇತನ್ ಅವಳನ್ನು ರೇಗಿಸಲು ಬಾಂಬೊಂದನ್ನು ಬಿಟ್ಟ. ಹೌದೇ ಎನ್ನುತ್ತಾ ಸುಧಾಳ ತಾಯಿ ಶಿವಲೀಲಾ ಗಂಡ ಮಹೇಶ್ನ ಕಡೆ ತಿರುಗಿದಳು. ಮಾರಾಯ್ತಿ, ಮಗಳು ದನಿದುಕೊಂಡು ಬಂದಿರುವಳೆಂದು ನೀನೇ ಈಗಷ್ಟೇ ಹೇಳಿದಿ. ಮೊದಲು ಸುಧಾ ಮುಖ ಗೀಕ ತೊಳೆದುಕೊಂಡು ಫ್ರೆಶ್ ಆಗಿ ಬರಲಿ, ನಂತರ ಮಾತಾಡೋಣ. ಸುಧಾ, ಹೋಗಮ್ಮ, ನೀನು ಮೊದಲು ಫ್ರೆಶ್ ಆಗು, ಮಹೇಶ್ ಹೇಳಿದ. ಎಲ್ಲರ ಮನಗಳಲ್ಲಿ ಕುತೂಹಲ ಮೂಡತೊಡಗಿತು. ಸುಧಾ ನೇರವಾಗಿ ಬಚ್ಚಲು ಮನೆಗೆ ಹೋಗಿ ಮುಖ ತೊಳೆದುಕೊಂಡು ಕನ್ನಡಿಯ ಮುಂದೆ ತುಸು ಹೊತ್ತು ನಿಂತುಕೊಂಡು ಮುಖಕ್ಕೆಲ್ಲ ಸೌಂದರ್ಯ ಪ್ರಸಾದನ ಸಾಮಗ್ರಿಗಳನ್ನು ಪೂಸಿಕೊಂಡು ಗಮ್ಮಂತ ಬರುವಷ್ಟರಲ್ಲಿ ತಾಯಿ ಚಹಾದ ಕಪ್ನೊಂದಿಗೆ ಬಂದು ಮಗಳ ಕೈಯಲ್ಲಿಡುತ್ತಾ ಮಗಳನ್ನೊಮ್ಮೆ ಅಪಾದಮಸ್ತಕ ದೃಷ್ಟಿಸಿದಳು. 5.5 ಅಡಿ ಎತ್ತರದ 25 ವರ್ಷದ ಸುಧಾ ರತ್ತಿಯನ್ನು ನಾಚಿಸುವಂತ ರೂಪವತಿ. ನೀಲ ನಾಸಿಕ, ದುಂಡು ಮುಖ, ಚಿಗರಿಯಂತ ಚುರುಕು ಕಣ್ಣುಗಳು, ತಿದ್ದಿ ತೀಡಿದ ಆಕರ್ಷಕ ಮೈಮಾಟ ಸುಧಾಳನ್ನು ಚೆಲುವೆಯರ ಸಾಲಿಗೆ ಸೇರಿಸಿದ್ದವು. ಮಗಳ ಅಂದ ಚಂದಕ್ಕೆ ಶಿವಲೀಲಾಗೆ ತುಂಬಾ ಅಭಿಮಾನ. ಏನೇ ಅದೇನು ನನ್ನ ಮಗಳನ್ನು ಹಾಗೆ ನೋಡ್ತಿರುವೆ? ಅವಳಿಗೆ ಕಣ್ಣು ತಾಕಿತ್ತು. ಅವಳು ನನ್ನ ರೂಪ ಬಣ್ಣಗಳಿಂದ ಮೈ ತಳೆದಿರುವುದರಿಂದ ದಂತದ ಗೊಂಬೆ ಅಂತಿರುವಳು. ನಮ್ಮ ಪುಣ್ಯಕ್ಕೆ ನಿನ್ನ ಹೋಲಿಕೆ ಅವಳಿಗೆ ಬಂದಿಲ್ಲ. ಮಹೇಶ್ ಹೆಂಡತಿಯನ್ನು ಕೆಣಕಿದ. ಹೌದೌದು, ಈಗೀಗ ನಾನು ನಿಮ್ಗೆ ಚಂದ ಕಾಣ್ತಾ ಇಲ್ಲ. ನನ್ನ ಅಂದಕ್ಕೆ ಮರಳಾಗಿ ಮದುವೆಯಾದ ನೀವು ಅಂದಿನಿಂದ ಮನೆಯಲ್ಲಿ ಯಾವಾಗಲೂ ನನ್ನ ಸೆರಗನ್ನು ಹಿಡಿದುಕೊಂಡು ಸುತ್ತಾಡುತ್ತಿದ್ದೀರಿ. ಈಗ ಸ್ವಲ್ಪ ತೂಕ ಜಾಸ್ತಿ ಆಗಿರುವುದಕ್ಕೆ ನಾನು ನಿಮ್ಗೆ ಬೇಡವಾಗಿದ್ದೇನೆ. ಶಿವಲೀಲಾ ಉಸಿಕೋಪ ಪ್ರದರ್ಶಿಸುತ್ತಾ ಗಂಡನ ಕಡೆಗೆ ಕೆಂಗಣ್ಣು ಬೀರಿದಳು. ತಾಯಿ ತಂದೆಯರ ಈ ಉಸಿಕೋಪ, ತಾಪ, ಕೆಣಕುವಿಕೆ, ರೇಗುವಿಕೆ, ರಮಿಸುವಿಕೆ ಮಕ್ಕಳಾದ ಸುಧಾ ಮತ್ತು ಶಿವಚೇತನರಿಗೆ ಹೊಸದೇನಾಗಿರಲಿಲ್ಲ. ತವರ ತುಂಟಾಟದ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ಇಬ್ಬರು ಒಳಗೊಳಗೆ ನಗುತ್ತಿದ್ದರು. ನಿಧಾನವಾಗಿ ಎಲ್ಲರ ಚಾ ಸೇವನೆ ಮುಂದುವರಿಯಿತು. ರೀ ಸ್ವಾಮಿ, ಈಗಲಾದರೂ ಅದೇನು ವಿಷಯವೆಂದು ಹೇಳ್ತೀರಾ? ಮತ್ತೊಮ್ಮೆ ಗಂಡನ ಕಡೆಗೆ ನೋಡುತ್ತಾ ಕೇಳಿದಳು ಶಿವಲೀಲಾ. ನಮ್ಮ ಸುಧಾಗೆ MBBS ಡಾಕ್ಟರ್ ಹೊರನೊಬ್ಬನ ಪ್ರಸ್ತಾಪ ಬಂದಿದೆ ಕಣೆ. ಇದಕ್ಕಿಂತ ಹೆಚ್ಚಿನ ಅದೃಷ್ಟ ಮತ್ತಿನ್ನೇನಿದೆ? ಮಹೇಶ್ ಬಾಯ್ ಬಿಟ್ಟ. ಹೌದೇ? ಇಂಥ ಸಿಹಿ ಸುದ್ದಿ ಹೇಳಲು ನೀವೇಕೆ ಈ ಪರಿಸುತ್ತಿ ಬಳಸಿ ಮಾತನಾಡುತ್ತಿರುವಿರಿ? ನೇರವಾಗಿ ಹೇಳುವುದಕ್ಕೆ ನಿಮ್ಗೇನು ದಾಡಿ? ನಮ್ಮ ಮಗಳ ಕೈ ಹಿಡಿಯಲು ಬರುವ ಆ ಡಾಕ್ಟರ್ ಪುಣ್ಯ ಮಾಡಿರ್ಬೇಕಷ್ಟೇ. ನಮ್ಮ ಮಗಳ ರೂಪಗುಣಕ್ಕೆ ಎಂಥ ರಾಜಕುಮಾರನು ಸಾಟಿ ಆಗುವುದಿಲ್ಲ. ಶಿವಲೀಲಾ ಮಗಳನ್ನು ಬಿಟ್ಟು ಕೊಡುವವಳಲ್ಲ. ಮಗಳೆಂದರೆ ಆಕೆಗೆ ತುಂಬಾ ಅಚ್ಚುಮೆಚ್ಚು. ನೀನು ಹೇಳುವುದೆಲ್ಲ ಸರಿ. ನಮ್ಮ ಮಗಳು ನಮಗೆ ಅಪರಂಜಿ, ದೇವಲೋಕದ ರಂಬೇನೆ. ಆದರೆ ಈಗಿನ ಕಾಲದ ಹುಡುಗರು ಡಾಕ್ಟರ್ ಹುಡುಗರಿಗೆ ಡಾಕ್ಟರ್ ಹುಡುಗಿಯರೇ ಬೇಕು. ನಮ್ಮ ಸುಧಾ MA-BEd ಓದಿದ್ದರು ಆಕೆಯನ್ನು ನೋಡಲು ಬರುವುದಾಗಿ ತಿಳಿಸಿದ್ದಾರೆ. ಮೇಲಾಗಿ ಹುಡುಗನ ತಂದೆ ದೊಡ್ಡ ಜಮೀನ್ದಾರನಂತೆ. 100 ಎಕರೆ ನೀರಾವರಿ ಭೂಮಿ ಇದೆಯಂತೆ. ಅದಕ್ಕೆ ನಾನು ನಮ್ಮ ಸುಧಾ ಲಕ್ಕಿ ಎಂದು ಹೇಳಿದ್ದು. ಮಹೇಶ್ ತುಂಬಾ ಸಂತೋಷದಿಂದ ಹೇಳಿದ. ಹೌದೇ? ಸುಧಾಳನ್ನು ನೋಡಿಕೊಂಡು ಹೋಗಲು ಯಾವಾಗ ಬರ್ತಾರಂತೆ? ಶಿವಲೀಲಳ ಮಾತಿನಲ್ಲಿ ಕುತೂಹಲವಿತ್ತು. ಬರುವ ರವಿವಾರ ಬರುವುದಾಗಿ ಹೇಳಿ ಕಳಿಸಿದ್ದಾರೆ. ಮೊದಲು ಹುಡುಗನಿಗೆ ಮತ್ತು ಅವನ ತಾಯಿ ತಂದೆಯರಿಗೆ ನಮ್ಮ ಸುಧಾ ಇಷ್ಟವಾಗಬೇಕು. ನಮಗೂ ಹುಡುಗ ಇಷ್ಟವಾಗಿ ಸಂಬಂಧ ಕುದುರಿದ್ರೆ ಆಗಲೇ ನಮ್ಮ ಸುಧಾ ಲಕ್ಕಿ ಎನ್ಬಹುದಲ್ವೇ? ಅವರಿಗೆ ನಮ್ಮ ಸುಧಾ ಅದೇಕೆ ಇಷ್ಟವಾಗುವುದಿಲ್ಲ? ಅವರಿಗೆ ಇಷ್ಟವಾಗುತ್ತಾಳೆಂದು ನನ್ನ ಮನಸ್ಸು ಹೇಳುತ್ತಿದೆ. ಅಷ್ಟು ಖಾತರಿ ಇದೆಯೇನ್ರಿ ನಿಮ್ಗೆ? ಹೌದು ಕಣೆ ಎಂದು ಮಹೇಶ್ ಅಭಿಮಾನದಿಂದ ಹೇಳಿದ. ಮಕ್ಕಳಿಬ್ಬರು ತಾಯಿ ತಂದೆಯರ ಮಾತುಗಳನ್ನು ಆಲಿಸುತ್ತಿದ್ದರು.
ಮೊದಲೇ ಹೇಳಿದಂತೆ ರವಿವಾರದಂದು ಸುಧಾಳ ವಧು ಪರೀಕ್ಷೆಯ ಶಾಸ್ತ್ರವೂ ಆಯಿತು. ಅದರಲ್ಲಿ ಸುಧಾ ಪಾಸ್ ಆದಳು. ಡಾಕ್ಟರ್ ಪ್ರಕಾಶ್ ಮತ್ತು ಅವನ ಮನೆಯವರೆಲ್ಲರ ಮನಸ್ಸುಗಳನ್ನು ಸುಧಾ ಗೆದ್ದಿದ್ದಳು. ಹುಡುಗ ಪ್ರಕಾಶ್ನಂತೂ ಯಾವುದೇ ಹಲುಕಿಲ್ಲದೆ ಕಣ್ಣು ಪಿಲ್ಕಿಸದೆ ಸುಧಾಳನ್ನು ತನ್ನ ಚಂಚಲ ಕಣ್ಣು ಮನಸ್ಸು ಹೃದಯದಲ್ಲಿ ತುಂಬಿಕೊಂಡಿದ್ದ. ಸುಧಾಳ ಚೆಲುವು ಪ್ರಕಾಶ್ನ ಮನಸ್ಸನ್ನು ಸೋರೆಗೊಂಡಿತ್ತು. ಅವನ ನೋಟದಲ್ಲಿ ಸುಧಾಳ ಬಗ್ಗೆ ಮೆಚ್ಚುಗೆ ಇತ್ತು. ಅದರಂತೆ ಪ್ರಕಾಶ್ ಸಹ ಸುಧಾ ಮತ್ತು ಅವಳ ಮನೆಯವರಿಗೆಲ್ಲ ತುಂಬ ಇಷ್ಟವಾಗಿದ್ದ. ಮುಂದಿನ ದಿನಗಳಲ್ಲಿ ಎರಡು ಕುಟುಂಬಗಳಲ್ಲಿ ಸೂಕ್ಷ್ಮವಾಗಿ ಮಾತುಕತೆಗಳಾದವು. ನಮಗೆ ವರದಕ್ಷಿಣೆಯಂತೂ ಬೇಡ, ಮದುವೆ ಖರ್ಚನ್ನು ನಾವೇ ನೋಡಿಕೊಳ್ಳುತ್ತೇವೆ. ಮದುವೆ ನಂತರ ಹುಡುಗಿಗೆ ಇಷ್ಟವಿದ್ದ ಅವಳ ಶಿಕ್ಷಕಿ ವೃತ್ತಿಯನ್ನು ಮುಂದುವರಿಸಬಹುದು. ಬೇಡವೆನಿಸಿದರೆ ಗೃಹಿಣಿಯಾಗಿ ನಮ್ಮ ಮನೆಯ ಗೃಹಲಕ್ಷ್ಮಿಯಾಗಿರ್ಬೋದು ಎಂದು ಹುಡುಗನ ಮನೆಯವರು ಹೇಳಿದರು. ಸುಧಾಳ ತಾಯಿ ತಂದೆಯರಿಗೆ ಈ ಮಾತುಗಳು ಮೋಡಿ ಮಾಡಿಬಿಟ್ಟಿದ್ದವು. ಸದ್ಯಕ್ಕೆ ಮದುವೆಗೆ ಶುಭ ದಿನಗಳು ಇರದಿದ್ದುದರಿಂದ 2 ತಿಂಗಳ ನಂತರದ ಶುಭ ಮುಹೂರ್ತದ ದಿನಾಂಕ ಒಂದನ್ನು ಸಹ ನಿಗದಿ ಮಾಡಿಕೊಂಡರು. ಅಕ್ಕ, ಅಪ್ಪಾಜಿ ಹೇಳಿದಂತೆ ನೀನು ನಿಜವಾಗಿ ತುಂಬಾ ಲಕ್ಕಿ. ನಿಜವಾಗಿಯೂ ಬಾವ ಹ್ಯಾಂಡ್ಸಮ್ ಗಾಯ್. ನಿನ್ನನ್ನೇ ಕೆಂಪು ಗಜ್ಜರಿ ಎಂದು ನಾನು ಚುಡಾಯಿಸ್ತಿದ್ದೆ. ಬಾವ ನಿನ್ಗಿಂತಲೂ ಒಂದು ತೂಕ ಹೆಚ್ಚಿಗೆ ಕೆಂಪಾಗಿದ್ದಾರೆ. ಅವರ ಕೆನ್ನೆಗಳಂತೂ ರಸಗುಲ್ಲದಂತಿವೆ. ನೀನು ಸಖತ್ತಾಗಿ ಎಂಜಾಯ್ ಮಾಡಬಹುದು. ಶಿವಚೇತನ್ ಸುಧಾಳನ್ನು ರೇಗಿಸಲು ಮುಂದಾಗಿದ್ದ. ಹೇ ತುಂಟ, ಈ ವಯಸ್ಸಿಗೆ ನೀನಿಷ್ಟು ಪೋಲಿ ಆದ್ರೆ ಮುಂದೆ ಹೇಗೆ? ಇವು ಸಾಬರಿ ನಿಂಗೇಕೋ? ಮೊದಲು ನಿನ್ನ ಅಭ್ಯಾಸದ ಕಡೆ ಗಮನ ಕೊಡು. ನೀನೀಗ 2ನೇ PUCಯಲ್ಲಿರುವುದನ್ನು ಮರೆಬೇಡ ಎಂದು ತುಸು ಕೋಪದಿಂದ ತಮ್ಮನ ತಲೆ ಮೇಲೆ ಕುಟುಕಿದಳು. ಅಕ್ಕ, ನಮ್ಮ ಕಾಲ ತುಂಬ ಫಾಸ್ಟ್ ಪಾದರಸದಂತೆ. ನಿನ್ನಂತೆ ಅಲ್ಲ ಲೋ ಗುಲ್ಲು. ಪಾದರಸ 2 ಹಲುಗಿನ ಕತ್ತಿಯಂತೆ ಕಣೋ. ತುಂಬಾ ಹುಷಾರಾಗಿರ್ಬೇಕು. ನಿನ್ನ ವಯಸ್ಸಿಗೆ ಇದೆಲ್ಲ ಬೇಕಿಲ್ಲ. ಸದ್ಯಕ್ಕೆ ಓದು ಮುಖ್ಯ. ಹೋಗು, ನೀನು ಮೆಡಿಕಲ್ಗೆ ಟ್ರೈ ಮಾಡಬೇಕು ಎಂದು ಹೇಳ್ತಿದ್ಯಲ್ಲ. ಹೇಗೋ ನಿನ್ನ ಬಾವ ಡಾಕ್ಟರ್, ನೀನು ಅವರ ಮಾರ್ಗದರ್ಶನ ಪಡೆಯಬಹುದು. ಓಕೆ ಮೇಡಮ್, ಅವಶ್ಯಕತೆ ಇದ್ರೆ ನಿಮ್ಮ ಸಾಹೇಬ್ರನ್ನು ನಾನು ಕನ್ಸಲ್ಟ್ ಮಾಡುವೆ. ಆಲ್ ದಿ ಬೆಸ್ಟ್ ಅಕ್ಕ. ಶಿವಚೇತನ್ಗೆ ಸುಧಾಳನ್ನು ರೇಗಿಸುವುದೆಂದರೆ ಎಲ್ಲಿಲ್ಲದ ಖುಷಿ. ಹಾಯ್ ಸುದ್ದಿ, ಹೊಡೆದಿಯಲ್ಲೇ ಚಾನ್ಸ್. ನಿಂಗೆ ಡಾಕ್ಟರ್ ಹುಡ್ಗ ತೊಡರಿಕೊಂಡನಂತೆ. ತುಂಬ ಲಕ್ಕಿ ಕಣೆ ನೀನು. ದೈವ ನಿಂಗೆ ಮೊದಲಿಂದಲೂ ಸಾಥ್ ಕೊಡ್ತಿದ್ದೆ ನೋಡು. ಸ್ಕೂಲ್ನಲ್ಲೂ ನೀನು ಟಾಪರ್ ಅಂತ ಹಾರ ತುರಾಯಿ ಹಾಕಿಸ್ಕೊಳ್ತಿದ್ದೆ. ಸ್ನಾತಕೋತ್ತರ ಪದವಿ ಮುಗಿಯುತ್ತಲೇ ನೌಕರಿನೂ ಗಿಟ್ಟಿಸಿಕೊಂಡೆ. ಶಾಲೆ, ಕಾಲೇಜ್, ವಿಶ್ವವಿದ್ಯಾನಿಲಯಗಳಲ್ಲಿ ಎಲ್ಲ ಶಿಕ್ಷಕರು, ಉಪನ್ಯಾಸಕರು, ಪ್ರೊಫೆಸರ್ಗೆಲ್ಲ ನೀನು ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿಯಾಗಿದ್ದೆ. ಅಫ್ಕೋರ್ಸ್ ನೀನು ಸದ್ಗುಣಗಳ ಸಂಪನ್ನೆ. ನಿನ್ನ ನಡತೆ ಯಾರಿಗೆ ತಾನೇ ಇಷ್ಟವಾಗೋದಿಲ್ಲ ಹೇಳು? ಅದಕ್ಕೆ 2 ಮಾತಿಲ್ಲ ಬಿಡು. ನಿನ್ನ ಒಳ್ಳೆಯತನಕ್ಕೆ ದೇವರು ನಿನ್ನ ಜೊತೆಗಿದ್ದಾನೆ ಕಣೆ. ಬಾಲ್ಯದ ಗೆಳತಿ ರಮ್ಯಾ ತನ್ನ ಗೆಳತಿಗೆ ಮದುವೆ ನಿಶ್ಚಯವಾಗಿದ್ದರಿಂದ ತನಗಾಗಿದ್ದ ಸಂತಸ ಹಂಚಿಕೊಂಡಳು. ಅದೆಲ್ಲ ಏನಿಲ್ಲ ಬಿಡೆ ರಮ್ಯಾ, ಎಲ್ಲ ನಿನ್ನಂಥ ಆತ್ಮೀಯ ಗೆಳತಿಯರ ಆರೈಕೆ, ಆಶಯ ಕಣೆ. ನಾನು ಕಲಿತದ್ದು ನಿನ್ನಂಥ ಗೆಳತಿಯರಿಂದ ಅಷ್ಟೇ. ಸ್ವಂತದ ಅನ್ನೋದು ನನ್ನದೇನೂ ಇಲ್ಲ. ಇಷ್ಟು ಹೇಳುವಷ್ಟರಲ್ಲಿ ಸುಧಾ ಬಾವುಕಳಾಗಿದ್ದಳು. ನೋಡು ನೋಡು, ಇದು ಮಾತು. ನಿಜವಾಗಿ ಹೇಳಬೇಕಂದ್ರೆ ನಾವೆಲ್ಲ ಒಳ್ಳೆಯದನ್ನು ಕಲಿಸಿದ್ದು ಎಂದರೆ ಅದು ನಿನ್ನಿಂದಲೇ. ನಿನ್ನ ದೊಡ್ಡ ಗುಣಕ್ಕೆ ಹೋಲಿಕೆ ಇಲ್ಲ. ನೀನು ಗ್ರೇಟ್ ಕಣೆ. ನಿನ್ನ ಗ್ರೇಟ್ನೆಸ್ನನ್ನು ವರ್ಣಿಸಲು ಶಬ್ದಗಳು ಸಾಲವು ಎಂದು ಸುಧಾಳ ಮತ್ತೊಬ್ಬ ಗೆಳತಿ ಮಾಲತಿ ಮಾತಿಗೆ ಶುರುವಿಟ್ಟುಕೊಂಡಳು. ಹೀಗೆ ಸುಧಾಳ ಹಲವಾರು ಗೆಳತಿಯರು ಅವಳನ್ನು ಅಭಿನಂದಿಸುವುದರ ಜೊತೆಗೆ ಆಕೆಯ ಗುಣಗಾನ ಮಾಡಿದರು. ಹಾಯ್ ಸುಧಾ, ನಾನು ಡಾಕ್ಟರ್ ಪ್ರಕಾಶ್. ನಿಮ್ಮ ಜೊತೆಗೆ ನಾನು ಮಾತನಾಡಬಹುದು ತಾನೆ? ತನ್ನ ಉಡ್ಬಿಯ ಧ್ವನಿಯನ್ನು ಮೊಬೈಲ್ನಲ್ಲಿ ಕೇಳಿ ಸುಧಾಳಿಗೆ ತಕ್ಷಣ ಹೊತ್ತು ಗಲಿಬಿಲಿಯಾದರೂ ಖುಷಿಯಾಯಿತು. ಎದೆಯ ಬಡಿತ ಒಮ್ಮೆಲೆ ಮೇಲೆ ಜಿಗಿದಂತಾಯಿತು. ತಕ್ಷಣ ಸಾವರಿಸಿಕೊಂಡು ಮಾತಿಗೆ ಮುಂದಾದಳು. ಹಾ ಡಾಕ್ಟರ್, ಮಾತಾಡಿರಿ. ಬೇಡವೆಂದವರ್ಯಾರು? ನೀವು ನನ್ನ ಜೊತೆ ಸಾವರಿಸಿಕೊಂಡು ಮಾತಿಗೆ ಮುಂದಾದಳು. ಹಾಯ್ ಡಾಕ್ಟರ್, ಮಾತನಾಡಿರಿ. ಬೇಡವೆಂದವರ್ಯಾರು? ನೀವು ನನ್ನ ಜೊತೆ ಮಾತನಾಡೋಕ್ಕೆ ನನ್ನ ಅನುಮತಿ ಬೇಕೇ? ಹೇಗಿರುವಿರಿ ಸುಧಾ? ನಾನಂತೂ ಫಸ್ಟ್ ಕ್ಲಾಸ್ ಆಗಿರುವೆ. ನೀವು ಹೇಗಿರುವಿರಿ? ನಾನು ಸಹ ಆರಾಮವಾಗಿ ಇದ್ದೇನೆ. ಶಿಕ್ಷಕಿಯ ಕೆಲಸ ಕಷ್ಟ ಎನಿಸಿದರೆ ಬಿಟ್ಟು ಬಿಡಿ. ಅನವಶ್ಯಕ ತೊಂದರೆ ಯಾಕೆ? ಇಲ್ಲ, ಹಾಗೇನೂ ಇದು ಕಷ್ಟದ ಕೆಲಸವಲ್ಲ. ಬೋಧನಾ ವೃತ್ತಿ ಒಂದು ರೀತಿ ಖುಷಿ ಕೊಡುತ್ತದೆ. ಮಕ್ಕಳೊಂದಿಗೆ ಮಕ್ಕಳಾಗಿ ಸಂತಸ ಪಡ್ಬೋದು. ಹೌದ್ರಿ, ಅಂದಾಗೆ ನಿಮ್ಮ ಮೆಡಿಕಲ್ ಪ್ರಾಕ್ಟೀಸ್ ಶುರುವಾಗಿದೆಯೇ? ಹೆಸರು ನೋಂದಾಯಿಸಲು ಅರ್ಜಿ ಸಲ್ಲಿಸಿರುವೆ. ಶುರು ಮಾಡಲಿಕ್ಕೆ ಇನ್ನೊಂದು 2 ತಿಂಗಳುಗಳಾಗ್ಬೋದು. ಸುಧಾ, ಒಂದು ಮಾತು ಹೇಳಿ. ಪ್ರತಿಯೊಂದಕ್ಕೂ ನನ್ನ ಪರ್ಮಿಷನ್ ಕೇಳ್ತಿರಲ್ಲ. ಸುಧಾ, ನೀವು ನಿಜವಾಗಿಯೂ ತುಂಬ ಬ್ಯೂಟಿಫುಲ್ ಕಣ್ರಿ. ಮೊದಲ ನೋಟಕ್ಕೆ ನಾನು ಫ್ಲ್ಯಾಟ್ ಆಗಿಬಿಟ್ಟೆ. ಇದುವರೆಗೂ ನಾನು ನಿಮ್ಮಂಥ ಸ್ಮಾರ್ಟ್ ಹುಡುಗಿಯನ್ನು ನೋಡೇ ಇರಲಿಲ್ಲ. ನಿಜವಾಗಿ ಹೇಳಬೇಕೆಂದರೆ ನಾನು ನಿಮ್ಮನ್ನು ಪಡೆಯುತ್ತಿರುವುದಕ್ಕೆ ತುಂಬ ಲಕ್ಕಿ ಕಣೆ. ಹಾಗೇನೂ ಇಲ್ಲ ಬಿಡ್ರಿ. ನಾನು ನಿಮ್ಮಷ್ಟು ಸ್ಮಾರ್ಟ್ ಅಲ್ಲ ಅಂತ ನನಗೆ ಅನ್ನಿಸ್ತಿದೆ. ನನ್ನ ತಮ್ಮ ಸಹ ನಿಮ್ಮನ್ನು ಹೊಗಳಿದ. ನಿಜವಾಗಿಯೂ ನಾನೇ ಲಕ್ಕಿ ಕಣ್ರಿ. ಪರಸ್ಪರರನ್ನು ಹೊಗಳಿ ಓಲೈಸುವ ಮಾತುಗಳು ಮೊಬೈಲ್ನಲ್ಲಿ ಅಡೆತಡೆ ಇಲ್ಲದೆ ಶುರುವಾಗಿದ್ದವು.
ಸುಧಾ, ಆದಷ್ಟು ಬೇಗ ನಿಮ್ಮ ನಲಿದೊಳಗಳಲ್ಲಿ ನಾನು ಬಂದಿಯಾಗಬೇಕು ಎಂದೆನಿಸ್ತಿದೆ. 2 ತಿಂಗಳ ನಂತರ ಮದುವೆ ಎಂದು ಹಿರಿಯರು ಏಕೆ ಮದುವೆ ದಿನಾಂಕವನ್ನು ನಿಗದಿಪಡಿಸಿದ್ದರೋ ಏನೋ. ಯಾವಾಗಲೂ ನಿಮ್ಮ ಜೊತೆಗೆ ಇರಬೇಕೆಂದು ನನಗೆ ಅನ್ನಿಸ್ತಿದೆ. ನಿಮ್ಮಲ್ಲಿ ನಾನು ಕರಗಿ ಹೋಗಬೇಕು ಎಂದನಿಸುತ್ತಿದೆ. ಕನಸಲ್ಲೂ ನೀವೇ, ಮನಸ್ಸಲ್ಲೂ ನೀವೇ. ಹಾಗಾಗಿದೆ ನನ್ನ ಮನಸ್ಸು. ನಿಮ್ಮಲ್ಲಿ ಒಂದಾಗಲು ಹುಚ್ಚು ಕೋಡಿ ಮನಸ್ಸು ಹುಚ್ಚೆದ್ದು ಕುಣಿಯುತ್ತಿದೆ. ಹೀಗೆ ಹೇಳುತ್ತಿರುವುದಕ್ಕೆ ದಯವಿಟ್ಟು ತಪ್ಪಾಗಿ ಭಾವಿಸಬೇಡ್ರಿ. ನನ್ನ ಮನದ ಪರಿಸ್ಥಿತಿ ಹಾಗಾಗಿದೆ. ನಿಮ್ಮ ನೋಡುವುದಕ್ಕಿಂತ ಮುಂಚೆ ಮನಸ್ಸು ನನ್ನ ಹಿಡಿತದಲ್ಲಿತ್ತು. ಈಗ ಅದು ನಿಮ್ಮ ಜೊತೆಗಿರಲು ತವಕಿಸ್ತಿದೆ, ಅಪಾಪಿಸ್ತಿದೆ. ಇನ್ನು ಸ್ವಲ್ಪ ದಿನಗಳಲ್ಲವೇ, ಅಷ್ಟೇಕೆ ಅವಸರ? ಅಲ್ಲಿಯವರೆಗೆ ಹೀಗೆ ಮಾತನಾಡುತ್ತಿರುವಷ್ಟರಲ್ಲೇ ದಿನಗಳು ಕಳೆದದ್ದು ಗೊತ್ತೇ ಆಗೋದಿಲ್ಲ ಎಂದು ಸುಧಾ ಪ್ರಕಾಶ್ನನ್ನು ಸಮಾಧಾನ ಮಾಡಿದ್ದಳು. ಅವನಿಗೆ ತನ್ನ ಬಗೆಗಿರುವ ಕಳಕಳಿ, ಪ್ರೀತಿ, ಆಸಕ್ತಿಯ ಬಗ್ಗೆ ಅವಳಿಗೆ ತುಂಬ ಖುಷಿಯಾಗಿತ್ತು. ಸುಧಾ ಪ್ರಕಾಶರ ಮದುವೆಗೆ ಇನ್ನೇನು 1 ತಿಂಗಳು ಬಾಕಿ ಇತ್ತಷ್ಟೇ. ಅದೊಂದು ದಿನ ಸಂಜೆ ಸುಧಾ ತನ್ನ ಶಾಲೆಯ ಕರ್ತವ್ಯ ಮುಗಿಸಿಕೊಂಡು ಬಂದು ಮುಖ ತೊಳೆದು ಫ್ರೆಶ್ ಆಗಿ ಮನೆಯವರೆಲ್ಲರ ಜೊತೆಗೆ ಹರಟೆಯಲ್ಲಿ ಮಗ್ನಲಾಗಿದ್ದಳು. ಅಷ್ಟರಲ್ಲಿ ಶಿವಲೀಲಳ ದೂರದ ಸಂಬಂಧಿ ವಿಶ್ವನಾಥ್ ಎನ್ನುವರು ಮನೆಗೆ ಬಂದಿದ್ದರು. ಅವರಿಗೆ ಇವರಿಗೂ ಅಷ್ಟಾಗಿ ಒಡನಾಟ ಇರದಿದ್ದರೂ ಸಂಬಂಧದಲ್ಲಿ ವಿಶ್ವನಾಥ್ ಶಿವಲೀಲಳಿಗೆ ಅಣ್ಣನಾಗಬೇಕಾಗಿತ್ತು. ವಿಶ್ವನಾಥ್ ಹುಬ್ಬಳ್ಳಿಯ ಕಾಲೇಜೊಂದರಲ್ಲಿ ಕೆಲಸ ಮಾಡ್ತಿದ್ರು. ಸಹೋದ್ಯೋಗಿಯೊಬ್ಬರ ಮನೆಯ ಮದುವೆಯ ಸಮಾರಂಭದಲ್ಲಿ ಭಾಗವಹಿಸಲು ಇವರ ಊರಿಗೆ ಸಮೀಪದ ಹಳ್ಳಿಗೆ ಬಂದಿದ್ದರು. ಹಾಗೆಯೇ ಶಿವಲೀಲಳ ಮಾತನಾಡಿಸಿ ಹೋಗೋಣವೆಂದು ಇವರ ಮನೆಗೆ ಬಂದಿದ್ದರು. ತುಸು ಹೊತ್ತು ಕ್ಷೇಮ ಸಮಾಚಾರ ವಿನಿಮಯವಾಯಿತು. ತಂಗಿ ಶಿವಲೀಲಾ, ಸುಧಾಳ ಮದುವೆ ನಮ್ಮ ಪಕ್ಕದೂರಿನ ಸಾಹುಕಾರರ ಮಗ ಪ್ರಕಾಶ್ನ ಜೊತೆಗೆ ನಿಶ್ಚಯವಾಯಿತೆಂದು ಕೇಳಿದೆ. ಹೌದೇ? ಹೌದಣ್ಣ, ಹೌದು. ಈ ಸಂಬಂಧದಿಂದ ನಮ್ಮ ಸುಧಾ ಅದೃಷ್ಟಶಾಲಿ. ಶಿವಲೀಲಳ ಮಾತಿನಲ್ಲಿ ಬಹಳಷ್ಟು ಹುರುಪಿತ್ತು. ತಂಗವ್ವ, ಹೀಗೆ ತುರಾತುರಿಯಲ್ಲಿ ಅವಸರದಲ್ಲಿ ಲಗ್ನ ನಿಶ್ಚಯಿಸಲಿಕ್ಕೆ ಇಂಥ ಚಂದದ ವಿದ್ಯಾವಂತೆ ಸರ್ಕಾರಿ ನೌಕರಿಯಲ್ಲಿರುವ ನಿಮ್ಮ ಮಗಳು ಸುಧಾ ನಿಮಗೇನು ಹೊತ್ತೆ ನಿಂತಿರುವಳೆ ಹೇಗೆ? ವಿಶ್ವನಾಥರ ಮಾತನ್ನು ಕೇಳಿ ಮನೆಯವರೆಲ್ಲರಿಗೂ ಸಿಡಿಲು ಬಡಿದಂತಾಯಿತು. ಯಾಕಣ್ಣ, ಏನಾಯ್ತು? ನಿನ್ನ ಮಾತಿನ ಅರ್ಥವೇ ನನಗಾಗುತ್ತಿಲ್ಲ. ಎಲ್ಲಿ ಏನಾದರೂ ತಪ್ಪಾಗಿದೆಯೇ? ಮನಸ್ಸು ಬಿಚ್ಚಿಯಾದರೂ ಹೇಳು. ಶಿವಲೀಲರಿಗೆ ತುಂಬ ಗಾಬರಿಯಾಗತೊಡಗಿತು. ಮಹೇಶ್, ಸುಧಾ, ಶಿವಚೇತನರಿಗೆ ಮಾತೇ ಹೊರಡದಂತಾಗಿತ್ತು. ಅಲ್ಲಮ್ಮ, ಆ ಪ್ರಕಾಶ್ನ ಮನೆಯವರು ಶ್ರೀಮಂತರೇ, ದೊಡ್ಡ ಜಮೀನ್ದಾರೇ ಇರಬಹುದು. ಆದರೆ ಪ್ರಕಾಶ್ ಮಾತ್ರ ಪಕ್ಕಾ ಹುಡಾಲ, ಲಫಂಗ ಮತ್ತು ಲೋಫರ್. ಅವನ ಅವಗುಣಗಳನ್ನು ಸ್ವಲ್ಪದ್ರಲ್ಲಿ ಹೇಳೋದು ತುಂಬಾ ಕಷ್ಟದ ಕೆಲಸ. ಹೀಗೆ ಹೇಳಿದ ವಿಶ್ವನಾಥ್ ಸುವತ್ತು ಮೌನ ತಳೆದ. ಮನೆಯವರೆಲ್ಲರ ಮನಸ್ಸು, ಹೃದಯ, ದೇಹಗಳಲ್ಲಿ ಚಡಪಡಿಕೆ ಹೆಚ್ಚಾಗತೊಡಗಿತು. ಅಂದರೆ ಅದೇನೆಂದು ಬಿಡಿಸಿ ಹೇಳಿ ವಿಶ್ವನಾಥ್. ಮಹೇಶ್ ಶಿವಲೀಲಕ್ಕಿಂತ ಮೊದಲೇ ಬಾಯಿ ಹಾಕಿದ. MBBS ಡಾಕ್ಟರ್ ಎಂದು ಹೇಳಿಕೊಂಡು ಬಂದಿದ್ದ ಈ ಪ್ರಕಾಶ್ ಡಾಕ್ಟರ್ ಪದವೀಧರವಲ್ಲವೇ ಅಲ್ಲ. ಅವನು MBAಗೆ ಸೇರಿಕೊಂಡಿದ್ದು ನಿಜ. ಅವನ ಮೊದಲನೇ ಫೇಸ್ ಮಾತ್ರ ಮುಗಿಸಿದ್ದಾನೆ. ತದನಂತರ ನನಗನಿಸಿದ ಮಟ್ಟಿಗೆ ಅವನ ಕಾಲೇಜ್ ಕಟ್ಟೇನೋ ಹತ್ತಿಯೇ ಇರಲಿಕ್ಕಿಲ್ಲ. ತಾಯಿ ತಂದೆಯರಿಗೆ ತಾನು ಬೇರೆ ಊರಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸುವುದಾಗಿ ಹೇಳುತ್ತಾ ಹಣ ತರಿಸಿಕೊಂಡು ಮಜಾ ಉಡಾಯಿಸುತ್ತಲೇ ಇದ್ದ. ಹೀಗೆ 7-8 ವರ್ಷಗಳ ಹಿಂದೆ ಹುಬ್ಬಳ್ಳಿಯಲ್ಲಿನ ವೈದ್ಯಕೀಯ ಕಾಲೇಜಿನಲ್ಲಿ MBAಗೆ ಸೇರಿಕೊಂಡಿದ್ದ. ನಡುವೆ 1 ವರ್ಷದ ಎಲ್ಲಾ ವಿಷಯಗಳಲ್ಲಿ ಪಾಸಾಗಿಲ್ಲ ಎಂದು ತಾಯಿ ತಂದೆಗೆ ಹೇಳಿ ಈ ವರ್ಷ MBA ಮುಗಿಸಿರುವುದಾಗಿ ಹೇಳಿದ್ದಾನಂತೆ. ಅದಕ್ಕಾಗಿ ಮನೆಯವರು ಆದಷ್ಟು ಬೇಗ ಮಗನ ಮದುವೆಯನ್ನು ಮಾಡಿದರಾಯಿತು ಎಂದು ಸುಧಾಳನ್ನು ನೋಡಿಕೊಂಡು ಹೋಗಿದ್ದು. ನಂತರ ಹುಡುಗಿ ಇಷ್ಟವಾಗಿರುವವಳು ಎಂದು ತಿಳಿಸಿದ್ದು. ನಂತರ ಮಾತುಕತೆ ಮಾಡಿದ್ದು ನಿಮಗೆ ಗೊತ್ತೇ ಇದೆ. ವಿಶ್ವನಾಥ್ ಇನ್ನು ಏನನ್ನೂ ಹೇಳುವವರಿದ್ದರು. ಅಷ್ಟರಲ್ಲಿ ಶಿವಲೀಲ ನಡುವೆ ಬಾಯಿ ಹಾಕಿ, ಅಂದರೆ ಹುಡುಗ ಡಾಕ್ಟರ್ ಆಗೇ ಇಲ್ವೇ? ಅವರ ಊರಿನಲ್ಲಿ ಯಾರು ಏನು ಹೇಳಲೇ ಇಲ್ವಲ್ಲ. ಹುಡುಗ MBA ಮುಗಿಸಲಾರದು ನಿಮಗೆ ಗೊತ್ತಿರಬೇಕು ಎಂದು ಜನರು ತಿಳಿದುಕೊಂಡಿರಬೇಕು. ಅವರು ಭಾರಿ ಶ್ರೀಮಂತರಿರುವುದರಿಂದ ಈ ಸಂಬಂಧ ಬೆಳೆಸಲು ನೀವು ಮನಸ್ಸು ಮಾಡಿರಬೇಕು ಎಂದು ಜನರು ಕಪೋಲಕಲ್ಪಿತ ಮಾತುಗಳಾಗಿರಬೇಕು. ಮೇಲಾಗಿ ಹುಡುಗನು ನೋಡಲಿಕ್ಕೆ ತುಂಬಾ ಸ್ಮಾರ್ಟ್ ಬೇರೆ. ಅಂದ್ರೆ ನಾವು ಹುಡುಗ ಅವನ ಮನೆಯವರ ಬಗ್ಗೆ ಸರಸಾಗಟವಾಗಿ ವಿಚಾರಿಸದೆ ಮೋಸ ಹೋಗಿಬಿಟ್ಟೆವು. ಶಿವಲೀಲಳ ಕಣ್ಣಲ್ಲಿ ನೀರು ದುಮ್ಮಿಕೋದೊಂದು ಬಾಕಿ ಉಳಿದಿತ್ತು. ತಂಗವ್ವ, ಇಷ್ಟೇ ಅಲ್ಲ, ಹುಡುಗನ ಬಗ್ಗೆ ಹೇಳಲಿಕ್ಕೆ ಇನ್ನೂ ಬಹಳಷ್ಟು ಇದೆ. ವಿಶ್ವನಾಥ್ ಕುತೂಹಲ ಮೂಡಿಸತೊಡಗಿದರು. ಮತ್ತೆ ಇನ್ನೇನಿದೆಯಪ್ಪ ವಿಶ್ವನಾಥ್, ಅದನ್ನು ಹೇಳಿಬಿಡು. ಮಗು ಮುಮ್ಮೇಕೆ? ಆ ಪ್ರಕಾಶ್ ಹುಡುಗಿಯರ ಹುಚ್ಚ. ಅಂದರೆ ಪ್ರಕಾಶ್ನಿಗೆ ಹಲವಾರು ಹುಡುಗಿಯರ ಸಂಬಂಧವಿದೆಯಂತೆ. ಕಾಲೇಜಿನಲ್ಲಿ ಫ್ಲರ್ಟಿಂಗ್. ಹುಡುಗಿಯರೆಲ್ಲರೂ ಇವನ ಅತಿ ಆತ್ಮೀಯ ಗೆಳತಿಯರು. ಹುಬ್ಬಳ್ಳಿಯ ಇವನ ರೂಮಿನಲ್ಲಿ ಯಾವಾಗಲೂ ಹುಡುಗಿಯರ ದಂಡೆ ಇರುತ್ತದೆ. ಅಪ್ಪನಿಂದ ತನಗೆ ಬೇಕಾದಷ್ಟು ಹಣ ತರಿಸಿಕೊಂಡು ನೀರಿನಂತೆ ಖರ್ಚು ಮಾಡ್ತಿದ್ದಾನಂತೆ. ನಮ್ಮ ಮಗ ಡಾಕ್ಟರ್ಗೆ ಓದುತ್ತಿದ್ದಾನೆಂದು ಅವನ ಅಪ್ಪ ಎಂದೂ ಹಣದ ಕೊರತೆ ಮಾಡಿಲ್ವಂತೆ. ಹುಬ್ಬಳ್ಳಿಯಲ್ಲಿ ಯಾವಳೋ ಒಬ್ಬ ಹುಡುಗಿಯಂತೂ ತನ್ನ ರೂಮಿನಲ್ಲಿ ಕಾಯಂ ಆಗಿ ಇಟ್ಟುಕೊಂಡಿದ್ದಾನಂತೆ. ಕಾಲೇಜಿನಿಂದ ಇವನ ರೂಮ್ಗೆ ಬಂದು ಹೋಗುವ ಹುಡುಗಿಯರಿಗಂತೂ ಲೆಕ್ಕವೇ ಇಲ್ಲವಂತೆ. ಅವನ ಗನಂದಾರಿ ಕೆಲಸಕ್ಕೆ ಇಷ್ಟೊತ್ತಿಗೆ ಏಡ್ಸ್ ಗೀಸ್ ಹತ್ತಿಕೊಂಡಿದ್ದರೂ ಆಶ್ಚರ್ಯವೇನಿಲ್ಲ. ವಿಶ್ವನಾಥ್, ನೀನು ಹೇಳುತ್ತಿರುವುದು ನಿಜವೇನೋ? ಇನ್ನೊಂದ್ಸರಿ ವಿಚಾರ ಮಾಡಿ ಹೇಳು. ದೊಡ್ಡ ಮನೆಯವರ ಹುಡುಗ ಹಾಗಿರಲಿಕ್ಕಿಲ್ಲವೆಂದು ನಾನು ಅಂದುಕೊಳ್ಳುತ್ತಿದ್ದೇನೆ. ಶಿವಲೀಲಳಿಗೆ ದಿಕ್ಕೇ ತೋಚದಂತಾಗಿತ್ತು.
ಮಹೇಶ್ನು ವಿಶ್ವನಾಥನನ್ನು ಮತ್ತೆ ಮತ್ತೆ ಪೀಡಿಸಿ ಕೇಳಿದ. ನಾನು ಹೇಳಿದ್ದು 100% ಸತ್ಯವಾದ ಸಂಗತಿಯೇ. ನಾನೇಕೆ ಸುಳ್ಳು ಹೇಳಲಿ? ಸುಳ್ಳಿನಿಂದ ನನಗೇನಾದರೂ ಲಾಭವಿದೆ? ನಮಗಿಬ್ಬರಿಗೂ ಸೋದರಿಕೆಯ ಸಂಬಂಧ ಇರುವುದರಿಂದ ನನ್ನ ಅಕ್ಕನ ಮನೆತನಕ್ಕೆ ಹೀಗಾಗಬಾರ್ದು ಎಂದು ಅಂದುಕೊಂಡು ನಾನು ಈ ವಿಷಯವನ್ನು ತಿಳಿಸುತ್ತಿದ್ದೇನೆ. ಪ್ರಕಾಶ್ನ ಮನೆಯವರು ಸುಧಾಳನ್ನು ನೋಡಲು ಬರಬೇಕೆನ್ನುತ್ತಿದ್ದ ವಿಷಯ ಮೊದಲೇ ಗೊತ್ತಿದ್ದರೆ ನಾನಾಗಲೇ ಬಹಿರಂಗಗೊಳಿಸುತ್ತಿದ್ದೆ. ಹಿಂದೆ ನನಗೆ ಈ ವಿಷಯ ಗೊತ್ತಾಗಿದ್ದರಿಂದ ನಾನು ನೇರವಾಗಿ ಹುಬ್ಬಳ್ಳಿಗೆ ಹೋಗಬೇಕೆಂದವನು ಹೋಗದೆ ಸತ್ಯ ಸಂಗತಿ ತಿಳಿಸಲು ನಿಮ್ಮ ಮನೆಗೆ ಬಂದಿದ್ದೇನೆ. ನನ್ನ ತಂಗಿಯ ಮಗಳ ಬಾಳು ಹಾಳಾಗಬಾರ್ದು ಎಂಬುದೇ ನನ್ನ ಧ್ಯೇಯ. ಇನ್ನು ಇಲ್ಲ, ಕಾಲವಂತೂ ಮೆಂಚಿಲ್ಲ. ಕೂಲಂಕಿಷವಾಗಿ ವಿಚಾರ ಮಾಡಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಒಳಿತು ಎಂಬುದು ನನ್ನ ವಿಚಾರ ಎಂದು ವಿಶ್ವನಾಥ ಹೇಳುತ್ತಿದ್ದ ಮಾತುಗಳನ್ನು ಮನೆಯವರೆಲ್ಲರೂ ಬಾಯಿ ಬಿಟ್ಟುಕೊಂಡು ಕೇಳುತ್ತಿದ್ದರು. ಮುಂದೇನ್ರಿ ಮಾಡುವುದು? ನನಗಂತೂ ದಿಕ್ಕೆ ತೋಚದಂತಾಗಿದೆ. ಶಿವಲೀಲಾ ಮುಗಿಲೇ ಕಲಿಸಿಕೊಂಡು ತಲೆ ಮೇಲೆ ಬಿದ್ದಂತಾಗಿ ತುಂಬ ಆತಂಕಕ್ಕೆ ಒಳಗಾಗಿದ್ದಳು. ಹುಡುಗ MBBS ಮುಗಿಸಿರದಿದ್ದರೂ ಅವನ ಶ್ರೀಮಂತಿಕೆ ಆಧಾರದ ಮೇಲೆ ನಾವು ನಮ್ಮ ಸುಧಾಳನ್ನು ಅವನಿಗೆ ಕೊಡುವ ವಿಚಾರ ಮಾಡಬಹುದಾಗಿತ್ತು. ಆದರೆ ಹುಡುಗನ ಗುಣಗಳ ಬಗ್ಗೆ ಕೇಳಿದ ಮೇಲೆ ಈ ಸಂಬಂಧವೇ ಬೇಡ ಎಂದು ನನಗನ್ನಿಸ್ತಿದೆ. ಮಹೇಶ್ ತನ್ನ ಮನದಲ್ಲಿನ ನಿರ್ಧಾರವನ್ನು ಪ್ರಕಟಿಸಿದ. ಬಾವ, ನೀವು ನನ್ನ ಜೊತೆಗೆ ಹುಬ್ಬಳ್ಳಿಗೆ ಬನ್ನಿರಿ. ಪ್ರಕಾಶ್ನ ವೈದ್ಯಕೀಯ ಕಾಲೇಜಿನಲ್ಲಿ ವಿಚಾರಿಸಿ ನಾನು ಹೇಳಿದ್ದನ್ನು ಮನದಟ್ಟು ಮಾಡಿಕೊಂಡು ನಂತರ ಮುಂದಿನ ನಿರ್ಧಾರಕ್ಕೆ ಬರುವಿರಂತೆ ಎಂದು ವಿಶ್ವನಾಥ್ ಸಲಹೆ ನೀಡಿದರು. ಹೌದ್ರಿ, ವಿಶ್ವನಾಥ್ ಹೇಳೋದ್ರಲ್ಲಿ ಅರ್ಥವಿದೆ. ನೀವು ಇವ್ರ ಜೊತೆಗೆ ಹೋಗಿ ವಿಚಾರಿಸಿಕೊಂಡು ಬಂದ್ರೆ ಒಳ್ಳೆಯದೆಂದು ಅನಿಸ್ತಿದೆ. ಸುಧಾ, ನಿನ್ನ ಮನದಲ್ಲಿನ ವಿಚಾರವೇನಮ್ಮ? ಶಿವಲೀಲಾ ಮೊದಲ ಬಾರಿಗೆ ಮಗಳತ್ರ ದಷ್ಟರಿಸುವ ಸಾಹಸ ಮಾಡಿದ್ದಳು. ನಂಬಿಕೆಗೆ ಅನರ್ಹ. ಇಂತಹ ಕಚ್ಚೆ ಹುರುಕ ನರಪ್ರಾಣಿಯನ್ನು ಮದುವೆಯಾಗುವುದಕ್ಕೆ ನನ್ನಿಂದಂತೂ ಸಾಧ್ಯವಿಲ್ಲದ ಮಾತು. ಅವರ ಆಸ್ತಿ ಅಂತಸ್ತು ತೆಗೆದುಕೊಂಡು ನಾನೇನು ಮಾಡಲಿ? ಹೆಣ್ಣೆಂದರವರಿಗೆ ಕಾಮದ ಬೊಂಬೆಯಂತೆ ಎಂದು ನನಗನಿಸ್ತಿದೆ. ಇಷ್ಟು ದಿನ ಪ್ರಕಾಶ್ ತೋರಿಸಿದ್ದು ಬರೀ ಕೃತ್ರಿಮ ಪ್ರೀತಿ. ನನ್ನನ್ನು ಮೆಚ್ಚಿಸಲು ಅವರು ಹಾಗೆ ಮಾಡಿರಬೇಕು. ಅಪ್ಪ ಅಮ್ಮ, ಈಗಿಂದೀಗಲೇ ಮದುವೆಯನ್ನು ಕ್ಯಾನ್ಸಲ್ ಮಾಡಿಬಿಡಿರಿ. ಇಂಥ ಗೋಮುಖ ವ್ಯಾಘ್ರ ನನಗೆ ಬೇಡ. ಸುಧಾ ಕಡ್ಡಿ ಮುರಿದಂತೆ ತನ್ನ ನಿರ್ಣಯ ಪ್ರಕಟಿಸಿಬಿಟ್ಟಳು. ಮರುದಿನ ಮಹೇಶ್ ವಿಶ್ವನಾಥನ ಜೊತೆಗೆ ಹುಬ್ಬಳ್ಳಿಗೆ ಹೋಗಿ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಕಾಶ್ನ ಬಗ್ಗೆ ವಿಚಾರಿಸಿದಾಗ ವಿಶ್ವನಾಥ ಹೇಳಿದ್ದು ಅಕ್ಷರಾಂಶ ನಿಜ ಎಂದು ತಿಳಿದು ಬಂತು. ಊರಿಗೆ ಬಂದ ನಂತರ ಮಹೇಶ್ ಶಿವಲೀಲಾ ಮತ್ತೊಂದು ಸಾರಿ ಮನೆಯವರ ಮತ್ತು ಹತ್ತಿರ ಸಂಬಂಧಿಕರ ಜೊತೆಗೆ ವಿಚಾರ ಮಾಡಿ ಮದುವೆಯನ್ನು ಮುರಿದುಕೊಂಡು ಸುಧಳಿಗೆ ಬೇರೊಬ್ಬ ಹುಡುಗನ ಅನ್ವೇಷಣೆಯಲ್ಲಿ ತೊಡಗಿದರು. ಸುಧಾ, ಅದೇನು ಅಷ್ಟು ಗಂಭೀರವಾದ ಯೋಚನೆಯಲ್ಲಿ ಮುಳುಗಿರುವೆ? ನಿನ್ನ ಮೊಬೈಲ್ ಫೋನು ರಿಂಗಣಿಸ್ತಿದೆ. ನೀನು ಎಲ್ಲಿ ಕಳೆದು ಹೋಗಿರುವೆ? ಎಂದು ಆರೋಗ್ಯವಾಗಿರುವೆ ತಾನೆ? ನಮ್ಮ ಮಗು ತೊಂದರೆ ಕೊಡ್ತಿದೆ ಹೇಗೆ? ಅದೇ ತಾನೇ ಕಾಲೇಜಿನಿಂದ ಬಂದಿದ್ದ ಸುಧಳ ಗಂಡ ವಿನಯ್ 7 ತಿಂಗಳ ಗರ್ಭಿಣಿ ಸುಧಳ ಹೊಟ್ಟೆ ಮೇಲೆ ನವಿರಾಗಿ ಕೈಯಾಡಿಸ್ತಾ ಇನ್ನೊಂದು ಕೈಯಿಂದ ಮುಂಗೋಳು ನೆವರಿಸುತ್ತಾ ಪ್ರೀತಿಯ ಹೊನಲು ಹರಿಸಿದ. ಏನ್ರಿ ನೀವು ಬಂದು ಬಹಳ ಹೊತ್ತು ಆಯ್ತಾ? ನಾನು ನಿಮ್ಮ ಮಾತಿಗೆ ಸ್ಪಂದಿಸಲಿಲ್ವೇ? ಸಾರಿ ರೀ. ಹಿಂದೇಕೋ ಅದೇ ನನ್ನ ಹಳೆಯ ಕತೆ ಅಂದ್ರೆ ಆ ಡಾಕ್ಟರ್ ಪ್ರಕಾಶ್ ಬಗ್ಗೆ ನೆನಪಾಯ್ತು. ಸುಧಾ ಕೊಂಚ ನಾಚಿಕೊಳ್ಳುತ್ತಾ ಹೇಳತೊಡಗಿದಳು. ಅಂದರೆ ಮಾಜಿ ಪ್ರೇಮಿ ಇನ್ನೂ ನಿನ್ನನ್ನು ಕಾಡುತ್ತಿರುವನೇ? ಕಿಚಾಯಿಸಿದ. ಹೋಗ್ರಿ, ಅವನು ಯಾವ ಮಾಜಿ ಪ್ರೇಮಿ? ನಂಗೆ ಅವನೊಬ್ಬ ದಗಲ್ಬಾಜಿ ಮನುಷ್ಯ ಅಷ್ಟೇ. ಅವನ್ಯಾಕೆ ನನ್ನ ಮಾಜಿ ಪ್ರೇಮಿ ಆಗ್ತಾನೆ? ನಾನು ಅವನನ್ನು ಮನಸಾರೆ ಪ್ರೀತಿಸಿದ್ದರೆ ತಾನೆ. ಅಂಥ ಮೋಸಗಾರನಿಂದ ಆ ಭಗವಂತ ನನ್ನ ರಕ್ಷಿಸಿದ ಎಂದು ಸುಧಾ ತುಸು ಕೋಪದಿಂದ ಹೇಳಿದಳು. ತಮಾಷೆಗೆ ಹೇಳಿದೆ, ಬೇಸರ ಮಾಡಿಕೊಳ್ಬೇಡ ಕಣೆ. ಮೊದಲು ಫೋನ್ ಅಟೆಂಡ್ ಮಾಡು ಎಂದ ವಿನಯ್. ಸುಧಳ ತಾಯಿ ಶಿವಲೀಲಾ ಮಗಳ ಕ್ಷೇಮ ವಿಚಾರಿಸಲು ಫೋನ್ ಮಾಡಿದ್ರು. ತಾಯಿಯೊಂದಿಗೆ ಮಾತನಾಡಿದ ಸುಧಾ ಖುಷಿಗೊಂಡಳು. ನಕಲಿ ಡಾಕ್ಟರ್ ಪ್ರಕಾಶ್ನ ಮನೆತನದ ಸಂಬಂಧ ಮುರಿದುಕೊಂಡ 2ನೇ ತಿಂಗಳಲ್ಲಿ ಕಾಲೇಜಿನ ಉಪನ್ಯಾಸಕನಾಗಿದ್ದ ವಿನಯ್ನ ಮನೆಯ ಸಂಬಂಧ ಕುದುರಿ ಬಂದಿತ್ತು. ವಿನಯ್ ಸುಧಳ ನೋಡಲು ಬಂದ ಮೊದಲ ದಿನವೇ ಪ್ರಕಾಶ್ನ ಜೊತೆಗೆ ತನ್ನ ಮದುವೆ ನಿಶ್ಚಯವಾಗಿದ್ದು ಅದು ಮುರಿದು ಬಿದ್ದ ಬಗ್ಗೆ ಎಲ್ಲವನ್ನೂ ತಿಳಿಸಿದ್ದಳು. ಅದಕ್ಕೇನು ತಲೆ ಕೆಡಿಸಿಕೊಳ್ಳದೆ ವಿನಯ್ ಮನೆಯವರು ತಕ್ಷಣವೇ ಮಾತುಕತೆ ಮುಗಿಸಿ ಮದುವೆಯೂ ನೆರವೇರಿತು. ಸುಧಾ ವಿನಯ್ ಇಬ್ಬರು ಪರಸ್ಪರ ಪ್ರೀತಿಯ ಹೊಳೆಯಲ್ಲಿ ತೇಲುತ್ತಾ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದು ಎಂಬ ಸರ್ವಜ್ಞನ ವಚನದಂತೆ ಅನ್ಯೋನ್ಯವಾಗಿ ದಾಂಪತ್ಯ ಜೀವನ ಶುರು ಮಾಡಿದ್ರು. ಸುಧಾ ಈಗ 7 ತಿಂಗಳ ಗರ್ಭಿಣಿ. ಈಗ ಅವಳು ಅತ್ಯಂತ ಸುಖಿಯಾಗಿದ್ಲು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದಕ್ಕಾಗಿ.